ತುಂಬ ಕಷ್ಟಪಟ್ಟು ನಮ್ಮಮ್ಮನೇ ನಮ್ಮನ್ನು ಸಾಕಿರೋದು. ನಾನು ಓದಿಲ್ಲ, ನನ್ನ ಮಕ್ಕಳು ಚೆನ್ನಾಗಿ ಓದಲಿ, ಅವ್ರ ಒಂದು ಸ್ಥಾನದಲ್ಲಿ ನೋಡ್ಬೇಕನ್ನೋದೇ ನನಗೆ ಭಾಳ ಇಷ್ಟ. ನಮ್ಮ ಹೆಸರು ರೂಪ ಅಂತ. ನಾವು ರೊಟ್ಟಿ ವ್ಯಾಪಾರ ಮಾಡ್ತಾಯಿದ್ವಿ. ಫ್ಯಾಮಿಲಿಯಲ್ಲಿ ನಾವು ನಮ್ಮ ಮನೆಯವರಿದ್ದಾರೆ, 2 ಮಕ್ಕಳಿದ್ದಾರೆ. ಒಬ್ಬಳು ಕಾಲೇಜಿಗೆ ಹೋಗ್ತಾಳೆ, ಫಸ್ಟ್ PUC, ಒಬ್ಬನು 7ನೇ ಕ್ಲಾಸ್ ಇಲ್ಲೇ. ಅವರಿಗೆ ನಾವು ಮಾರ್ಕೆಟಿಂಗ್ ಮಾಡೋದು ಮೇನು ನಾನೇ. ಅವ್ರನ್ನ ಇಲ್ಲಿ ತಯಾರಿಸ್ಕೊಟ್ಟಿದ್ದನ್ನು ನಾನೇ ಹೋಗಿ ಆರ್ಡ್ರ್ ಹಿಡ್ಕೊಂಡು ಮಾರ್ಕೆಟಿಂಗ್ ಪೂರ ನನ್ನ ಹ್ಯಾಂಡ್ ಓವರ್ ಇದೆ. ನಮ್ಮ ಮನೆಯವರು ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ರು. ನಾನು ಒಂದು ಹೊರಗಡೆ ಪ್ರೈವೇಟ್ ಕಂಪ್ನಿಯಲ್ಲಿ ಒಂದು 8-9 ಸಾವಿರಕ್ಕೆ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ನಮಗೆ ಇದನ್ನು ಏನೋ ಒಂದು ಎಗ್ ಬಿಸ್ನೆಸ್ ಮಾಡ್ತಾ ಹೋದಾಗ ನಮಗೆ ಇದು ಮಾಡಬೇಕು ಅಂತ ಅನ್ನಿಸ್ತು. ತುಂಬ ಕಷ್ಟಪಟ್ವಿ. ಅವಾಗ ನಮ್ಮ ಹತ್ರ ದುಡ್ಡಿರಲಿಲ್ಲ, ಮನೆಯೂ ತಗೊಂಡಿರಲಿಲ್ಲ. ತುಂಬಾ ಕಷ್ಟ. ಒಂದು ಸೆಡ್, ಒಂದು ಹೊರಗಡೆ ಒಂದು ಸಣ್ಣದೊಂದು ಅಂಗಡಿ ಇಟ್ಕೊಂಡು ಜೀವನ ಮಾಡಿ ಮಕ್ಕಳು ಸಾಕಿರೋದು. ಮೇನ್ ಮಕ್ಕಳಿಗೆ ಏನೇ ಒಂದು ಸಣ್ಣ ಪುಟ್ಟ ಮಾಡೋಕ್ಕಂದ್ರೆ ಅವ್ರಿಗೆ ಖರ್ಚು ಜಾಸ್ತಿನೇ ಬರ್ತೈತೆ. ಈ ಸ್ಕೂಲ್ಗಳಿಗೆ ಫೀಸ್ ಆಗಿಲ್ಲ, ಬಟ್ಟೆ ಇರ್ಬೋದು, ಏನೋ ಒಂದಾದ್ರೂ ಖರ್ಚು ಜಾಸ್ತಿನೇ. ನೀನು ಯಾಕೆ ಹೊರಗಡೆ ಕೆಲ್ಸಕ್ಕೆ ಹೋಗ್ತೀಯ, ನಮ್ಮದೇ ಸ್ವಂತ ಏನಾರು ಒಂದು ಮಾಡೋಣ ಅಂತ ಅಂದರು ಅವರು. ಇದನ್ನು ಮಾಡಿದರೆ ನಾವು ಮೇಲಕ್ಕೆ ಬರ್ತೀವಿ ಅನ್ನೋ ನಂಬಿಕೆ ಇದೆ, ನಾವೇ ಮಾಡಿಬಿಡೋಣ ಅಂತೇಳಿ ಇಬ್ಬರು ಕೂತ್ಕೊಂಡು ಮಾತಾಡಿದ್ಮೇಲೆ ನಮ್ಮ ಮನೆಯವ್ರು ಓಕೆ ಮಾಡಿದ್ರು. ಮಾಡೋಣ, ಇಷ್ಟೇ ಕಷ್ಟ ಆಗಲಿ, ಜೊತೆಗೆ ನಾನು ಸಪೋರ್ಟ್ ಮಾಡ್ತೀನಿ, ನಾನು ಇಲ್ಲಿ ಮಾಡ್ತೀನಿ, ನೀವು ಅಲ್ಲಿ ಮಾರ್ಕೆಟಿಂಗ್ ನೀವು ಹಾಕಿ ಬರಂತೀರಿ ಅಂದರು. ಇನ್ನೂ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು. ಬೇಕಾದಾಗ ಆವಾಗ ಸರ್ ಬಂದಿದ್ದರು, ಹಿಂಗೆ ತಗೊಳ್ತೀರಾ ಅಂತ ಕೇಳಿದಾಗ ನಾವು ಈ ಗ್ರೂಪ್ ಲೋನ್ ಅಲ್ಲ 9 ಜನ ಅವರು ಕೇಳಿದಾಗ ಅವರು ನಮಗೇನಕ್ಕೆ ಬೇಕು ಅಂತ ಅಂದಾಗ 9 ಜನ ಗ್ರೂಪ್ ಲೋನ್ ಮಾಡ್ಕೊಂಡ್ಮೇಲೆ ತಗೊಂಡು ಆ ಅಮೌಂಟ ಮಿಷಿನ್ಗೆ ಹಾಕಿ. ನಮ್ಮದೇನೋ ಸಮಸ್ಯೆ ಬಂತು, ನಾನು ಕಟ್ಟಲಿಲ್ಲ ಅಂದರೆ ಏನೋ 1 ತಿಂಗಳು ಕಟ್ಟಲಿಲ್ಲ, ಇನ್ನು 7 ಜನ ಅಡ್ಜಸ್ಟ್ ಮಾಡಿ ಅಮೌಂಟ್ ಕಟ್ಬೋದು. ಹೆಣ್ಮಕ್ಳಿಗೆ ಮತ್ತು ಸಾಲ ಈಗ ಬ್ಯಾಂಕ್ಗಳಿಗೆಲ್ಲ ತರೋದಾಗಲ್ಲ. ಈ ಥರ ಸಂಘ ಮಾಡಿರೋದ್ರಿಂದ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಹೆಣ್ಮಕ್ಳೆಲ್ಲ. ಮನೆ ಕಟ್ಟಿಸ್ಕೊಂಡಿದ್ದಾರೆ, ಮಕ್ಕಳು ಮದುವೆ ಮಾಡಿದ್ದಾರೆ, ಮಕ್ಕಳ ಎಜುಕೇಷನ್ ಎಲ್ಲ ಹೆಣ್ಮಕ್ಳು ನೋಡ್ಕೊತ ಇದ್ದಾರೆ. ಬನ್ನಿ ಬ್ಯಾಂಕಿಗೆ ಅಂದರು. ಬ್ಯಾಂಕಿಗೆ ಹೋಗಿ 1 ಡೇ ತಿರುಗಿ ದಿನ ನಮಗೆ ಅಮೌಂಟು ಸ್ಯಾಂಕ್ಷನ್ ಆಯಿತು. ನಮ್ಮದು ಕಾಳೆ ಕಸ್ಟಮರ್ ಆಗಿರೋದ್ರಿಂದ ಅವ್ರು ನಮ್ಮ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ನಮಗೆ 1 ದಿನ ಬಿಟ್ಟು ತಿರುಗಿ ದಿನ ಜಲ್ದಿ ಲೋನ್ ಆಯಿತು. ನಮ್ಮನ್ನು ಎಳೆದಾಡಿಸಿಲ್ಲ. ಇಲ್ಲಿ ಬಂದರು, ಇಲ್ಲಿ ಮೀಟಿಂಗ್ ಮಾಡಿರೋ ಗ್ರೂಪ್ ಲೋನ್ ಎಲ್ಲರನ್ನೂ ಅಲ್ಲಿ ಕರೆಸಿರು, ಬ್ಯಾಂಕಿಗೆ ಕರೆಸಿ ನಮಗೆ ಲೋನಿನ ಪ್ರೊಸೆಸ್ ಮುಗಿಸಿ ತಿರುಗಿ ದಿನ ಸಂಜೆ ಒಳಗೆ ನಮಗೆ ಲೋನ್ ಹಾಕಿರು. ನಮಗೆ ಲೋನ್ ಸಿಕ್ಕಿದ್ದಿಲ್ಲ ಅಂದರೆ ಅದೇ ನಮ್ಮದೇ ಆದ ಒಂದು ಸ್ವಂತ ಒಂದು ಬಿಸ್ನೆಸ್ ಮಾಡೋಕ್ಕಾಗ್ತದಲ್ಲ, ಅದೇ ಇನ್ನೊಬ್ಬರು ಕೈ ಕೆಳಗೆ ಒಂದು ಕಂಪ್ನಿ ಒಳಗೆ ನಾವು ಕೆಲಸ ಮಾಡ್ತಾ ಇರಬೇಕಾಗಿತ್ತು. ಫಸ್ಟು ಸೋಲನ್ನು ಅನುಭವಿಸಿ ಮೇಲಕ್ಕೆ ಬಂದಿರೋದು. ನಾವು ಕಟ್ಟಿದ ಕನಸಾಗ್ತದಲ್ಲ, ನಾವು ಇದನ್ನು ಮಾಡ್ಬೇಕು ಅಂತ ಕನಸಿತ್ತು, ನನಸು ಮಾಡ್ಕೊಂಡ್ವಿ. ನಮಗೆ ಅವಾಗ ಸ್ವಲ್ಪ ಸೇಲ್ಸ್ ಅವಾಗ ಹೆಂಗಿತ್ತು ಅಂದರೆ ಒಂದು ವೀಕ್ಲಿ 5,000 ರೊಟ್ಟಿ ಮಾಡೋ ಲೆಕ್ಕಾಚಾರಕ್ಕಿತ್ತು. ಫಸ್ಟ್ನೇ ಸತಿ 1,500 ಆರ್ಡ್ರ್ ಬಂದಿತ್ತು ಬಿಸಿ ರೊಟ್ಟಿ ಫಂಕ್ಷನ್ನಿಗೆ. ಫಸ್ಟಿಗೆ ಶಾಂಪಲ್ 2 ಪೀಸ್ ತಗೊಂಡೋಗಿದ್ರು. ಅದು ಮನೇಲೆಲ್ಲ ಚೆನ್ನಾಗೈತೆ ಓಕೆ ಅಂದಮೇಲೆ ಅವ್ರು 1,500 ಆರ್ಡ್ರ್ ಕೊಟ್ಟಾಗ ನಮಗೆ ಖುಷಿ ಆಯಿತು. ನಮ್ಮದು ರೊಟ್ಟಿ ಮಿಷಿನ್ 5 ಜನ ಕೆಲಸದಾರಿದ್ದಾರೆ. ಒಂದು ದಿನಕ್ಕೆ 2,800 ರೊಟ್ಟಿ ಮಾಡ್ತಾರೆ. ಲೋನ್ ತಗೊಂಡ್ಮೇಲೆ ಇದು ಮಿಷಿನ್ ತಗೊಂಡ್ಮೇಲೆ ಈಗ 5 ಜನ ಕೂಲರ್ ಬಂದಮೇಲೆ ಒಂದು ಗಾಡಿ ತಗೊಳಕ್ಕೆ ಒಂದು ಅನುಕೂಲ ಆಯಿತು. ಮಕ್ಕಳ ಎಜುಕೇಷನಿಗೆ ಚೆನ್ನಾಗಾಯ್ತು. ಹೋಗ್ತಾ 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 ನಾವೇ ಜಂಪ್ ಮಾಡ್ತಾ ಹೋದೆ. ನಂದು ಅಂತ ಬಂದಾಗ ನಾನು ಇನ್ನೊಂದು ಸ್ವಲ್ಪ ಮೂವ್ ಮಾಡಬೇಕು ಅಂತ ಅನ್ನಿಸ್ತು, ಹೋದೆ. ಈಗ 1 ವಾರಕ್ಕೆ 16,000 ರಿಂದ 17,000 ರೊಟ್ಟಿ ಮಾಡ್ತೀವಿ. ಅವ್ರು ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾನು ಇವತ್ತು ಇದು ಮಾಡೋಕ್ಕಾಗಿ. ರೂಪ ಮಿಷಿನ್ ತಗೊಂಡು ರೊಟ್ಟಿ ಮಾಡಿ 4 ಜನಕ್ಕೆ ಕೆಲಸ ಕೊಟ್ಟಿದ್ದಾಳೆ, 4 ಜನಕ್ಕೆ ದುಡಿಮೆ ಕೊಟ್ಟಾಳೆ ಅಂದಾಗ ಸ್ವಲ್ಪ ಖುಷಿನೇ ಆಗುತ್ತೆ.